ವೈಕುಂಠ ಏಕಾದಶಿಯ ಹಿನ್ನೆಲೆಯಲ್ಲಿ ತಿರುಮಲದಲ್ಲಿ ಈಗಾಗಲೇ ಕೂಡ ಸ್ವರ್ಣ ರಥೋತ್ಸವ ಆರಂಭವಾಗಿರುವಂಥದ್ದು. ಸ್ವರ್ಣ ರಥೋತ್ಸವದ ದರ್ಶನವನ್ನು ಪಡೀಲಿಕ್ಕೆ ಈಗಾಗಲೇ ಕೂಡ ದೇಶದ ಮೂಲೆ ಮೂಲೆಗಳಿಂದಲೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸಿರುವಂಥದ್ದು. ಸದ್ಯ ನಾನೀಗ ಸ್ವರ್ಣ ರಥದ ಮುಂಭಾಗದಲ್ಲಿದ್ದೀನಿ. ಸ್ವರ್ಣ ರಥವನ್ನು ತೋರಿಸ್ತಾ ಇದ್ದೀನಿ. ಎಷ್ಟು ಅದ್ಭುತವಾದಂಥ ಒಂದು ದೃಶ್ಯ ಅಂತ ಹೇಳಿದ್ರೆ, ಈ ಒಂದು ವೈಕುಂಠ ಏಕಾದಶಿ ಎಂದು ಸ್ವರ್ಣ ರಥದಲ್ಲಿ ಲಕ್ಷ್ಮೀ ಪದ್ಮಾವತಿ ಸಮೇತ ವೆಂಕಟರಮಣ ಸ್ವಾಮಿ ವಿರಾಜಮಾನವಾಗಿ ಬರ್ತಾ ಇರುವಂಥದ್ದು. ಈ ಒಂದು ವೆಂಕಟರಮಣ ಸ್ವಾಮಿಯ ದರ್ಶನವನ್ನು ಪಡೆಯಲಿಕ್ಕೆ ಈಗ ಎರಡೂ ಬದಿಗಳಲ್ಲೂ ಕೂಡ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಸೇರಿದ್ದಾರೆ. ಅದ್ಭುತವಾದಂಥ ಒಂದು ದೃಶ್ಯ. ಸ್ವರ್ಣ ರಥ ಅದು ಸಂಪೂರ್ಣವಾದಂಥ ಒಂದು ಬಂಗಾರದ ಈ ಒಂದು ರಥದಲ್ಲಿ ವೆಂಕಟೇಶ್ವರ ಸ್ವಾಮಿ ಆಗಮಿಸ್ತಾ ಇದ್ದಾರೆ. ಎಷ್ಟು ಅದ್ಭುತವಾದಂಥ ಒಂದು ದೃಶ್ಯ ಅಂತ ಹೇಳಿದ್ರೆ, ಈ ಒಂದು ರಥವನ್ನು ಎಳೆದುಕೊಂಡು ಈಗಾಗಲೇ ಕೂಡ ಭಕ್ತಾದಿಗಳು ಕೂಡ ಈಗಾಗಲೇ ಆಗಮಿಸ್ತಿದ್ದಾರೆ ಇಲ್ಲಿಗೆ. ಅಂದರೆ ಈ ಒಂದು ಸ್ವರ್ಣ ರಥಕ್ಕೆ ಈ ಒಂದು ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಪಡೀಲಿಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಭಕ್ತಾದಿಗಳು ಆಗಮಿಸಿದ್ರು. ಇಲ್ಲಿ ದೃಶ್ಯಗಳಲ್ಲಿ ನಾನು ಕೂಡ ತೋರಿಸುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದೀನಿ. ಎರಡೂ ಸೈಡ್ನಲ್ಲಿ ನಿಂತಿರುವಂಥ ಭಕ್ತಾದಿಗಳ ಒಂದೇ ಕೋರಿಕೆ ಒಂದೇ ಅಂತ ಹೇಳಿದ್ರೆ, ವೆಂಕಟೇಶ್ವರ ಗೋವಿಂದ ಗೋವಿಂದ ಅನ್ನುವಂಥ ಒಂದು ಜಯಘೋಷಗಳೊಂದಿಗೆ ಈ ವೆಂಕಟರಮಣ ಸ್ವಾಮಿಯ ದರ್ಶನವನ್ನು ಪಡಿತಾ ಇದ್ದಾರೆ. ನೋಡಿ ಎಷ್ಟು ಮಟ್ಟಿಗೆ ಅಂತ ಹೇಳಿದ್ರೆ, ಲಕ್ಷಾಂತರ ಸಂಖ್ಯೆಯಲ್ಲಿ ಇವತ್ತು ತಿರುಮಲಕ್ಕೆ ಭಕ್ತಾದಿಗಳು ಆಗಮಿಸಿರುವಂಥದ್ದು. ವರ್ಷಕ್ಕೆ ಒಮ್ಮೆ ಈ ಒಂದು ವೆಂಕಟೇಶ್ವರ ಸ್ವಾಮಿಯ ಅಂದರೆ ಈ ಒಂದು ವೈಕುಂಠ ಏಕಾದಶಿಯ ದ್ವಾರ ಬಾಗಿಲನ್ನು ತೆಗಿತಾರೆ. ಆ ಒಂದು ದರ್ಶನವನ್ನು ಪಡೀಲಿಕ್ಕಾಗಿ ಈಗಾಗಲೇ ಕೂಡ ಭಕ್ತಾದಿಗಳು ಆಗಮಿಸಿದ್ರು. ನಾನು ಕೂಡ ನಿಮಗೆ ಇಷ್ಟೊತ್ತು ತೋರಿಸಿದೆ ಎಷ್ಟು ಅದ್ಭುತವಾಗಿ ಈ ಒಂದು ಸ್ವರ್ಣರಥ ಈಗಾಗಲೇ ರಾಜಬೀದಿ ಉತ್ಸವದ ಮೂಲಕವಾಗಿ ಸಾಗ್ತಾ ಇದೆ ಅನ್ನೋಂಥದ್ದನ್ನು. ಕ್ಯಾಮ್ರಾ ಪರ್ಸನ್ ರವಿ ಜೊತೆ ಕಿರಣ್ ಸೂರ್ಯ, TV9 ತಿರುಮಲ.